ರುಚಿಕರ ಮತ್ತು ಆರೋಗ್ಯಕರವಾದಂತಹ ದೋಸೆ ಹಾಗೂ ಒಂದು ಚಟ್ನಿ ಕೊಂಬನ ಇವತ್ತು ನೋಡೋಣ ಬನ್ನಿ. ನವಣೆ ಮತ್ತು ಸೌತೆಕಾಯಿ ಹಾಗೂ ಮಸಾಲೆ ಎಲ್ಲ ಹಾಕಿ ಮಾಡಿರುವಂಥ ದೋಸೆ ರುಬ್ಬಿದ ಕೂಡಲೇ ಮಾಡ್ಬೋದು. ಹಾಗೆ ಒಂದು ಆರೋಗ್ಯಕರವಾದ ಚಟ್ನಿ. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ 1 ಕಪ್ಪು ನವಣೆ ಅಥವಾ ಫಾಕ್ಸ್ ಸ್ಟೈಲ್ ಮಿಲೆಟನ್ನು ತಗೊಂಡು 8 ಗಂಟೆ ನೆನೆಸಿಟ್ಕೊಳ್ತಾ ಇದ್ದೀನಿ. ನೀವೇನು ಮಾಡ್ಬೋದು ಅಂದರೆ, ಬೆಳಿಗ್ಗೆ ದೋಸೆ ಮಾಡಬೇಕು ಅಂದರೆ ರಾತ್ರಿ ಮಲಗೋ ಮೊದಲು ಅಥವಾ ಸಂಜೆಗೆ ದೋಸೆ ಮಾಡಬೇಕು ಅಂದರೆ ಬೆಳಿಗ್ಗೆ ಒಂದು 10 ಗಂಟೆ ಅಷ್ಟೊತ್ತಿಗೆ ನೆನೆಸಿಟ್ರೆ ಸಾಕಾಗುತ್ತೆ. ಇಲ್ಲಿ ನೋಡಿ, ಇದು ಚೆನ್ನಾಗಿ ನೆಂದಿದೆ. ಇದನ್ನೀಗ ಒಂದು 2-3 ಸಲ ನೀರು ಹಾಕಿ ತೊಳ್ಕೊಳ್ತಾ ಇದ್ದೀನಿ. ನೀವೆಲ್ಲ ಹೇಳ್ತಾ ಇದ್ರಿ ಮಿಲ್ಲೆಟ್ ಅಥವಾ ಸಿರಿಧಾನ್ಯನ ತುಂಬ ಹೊತ್ತು ನೆನೆಸ್ಬೇಕು, ನೆನೆಸಿದ್ರೆ ಒಳ್ಳೆಯದು ಅಂತ. ನಾನು ಅದ್ರ ಬಗ್ಗೆ ತುಂಬ ಓದಿದೆ. ಹಾಗಾಗಿ ಈ ಸಲ ಚೆನ್ನಾಗಿ ಒಂದು 8 ಗಂಟೆ ನೆನೆಸಿನೇ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಈ ನೆನೆಸಿರೋ ನವಣಕ್ಕೆ ಏನಿದೆ ಅದನ್ನು ನಾವು ರುಬ್ಕೊಳ್ಬೇಕು. ರುಬ್ಬೋದಕ್ಕೆ ನಾನು ಒಂದು ಮಧ್ಯಮ ಗಾತ್ರದ ಸೌತೆಕಾಯಿಯನ್ನು ಹಾಕ್ತಾ ಇದ್ದೀನಿ. ಹೆಚ್ಚಿದರೆ ಒಂದು ಕಪ್ಪಷ್ಟು ನನಗೆ ಸೌತೆಕಾಯಿ ಸಿಕ್ತು. ಸೊ ನೆನೆಸಿರುವಂತಹ ನವಣೆ, ಹೆಚ್ಚಿರುವ ಸೌತೆಕಾಯಿ, ಒಂದು ಸಣ್ಣ ಚೂರು ಶುಂಠಿ, 1-2 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಈ ಹಸಿಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಬೋದು. ಹಾಗೆ ಕೊತ್ತಂಬರಿ ಸೊಪ್ಪು ಸಹ ಅಷ್ಟೇ, ಒಳ್ಳೆ ಘಮ ಕೊಡುತ್ತೆ, ಒಳ್ಳೆ ಫ್ಲೇವರ್ ಕೊಡುತ್ತೆ. ನಿಮಗೆ ಜಾಸ್ತಿ ಬೇಕನ್ಸಿದ್ರೆ ಹಾಕ್ಕೊಳ್ಬೋದು. ಇಲ್ಲಿ ರುಬ್ಬಿರೋ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಹಾಗೆ ರುಚಿಗೆ ತಕ್ಕಂತೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ನವಣೆ ಆಗಿರೋದ್ರಿಂದ ಅರ್ಧ ಚಮಚ ಉಪ್ಪು ಹಾಕಿದ್ರೆ ಸರಿಯಾಗುತ್ತೆ. ಈಗ ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಸರಿ ಮಾಡ್ಕೊಳ್ಬೇಕು. ಈ ನೀರು ದೋಸೆ, ರವೆ ದೋಸೆ ಇರುತ್ತಲ್ಲ, ಆ ದೋಸೆಗಿಂತ ಸ್ವಲ್ಪ ಗಟ್ಟಿ ಇರಲಿ, ಆದರೆ ತೆಳ್ಳಗೆ ಇರಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ, ಇಷ್ಟು ತೆಳ್ಳಗಾಗೋವರೆಗೆ ನೀರನ್ನು ಹಾಕಬೇಕು. ನಾನು ಸುಮಾರು ಒಂದು 450 ml ಅಷ್ಟು ನೀರನ್ನು ಹಾಕ್ಕೊಂಡೆ. ನೀವು ಸ್ವಲ್ಪನೇ ಹಾಕ್ಬೋದು ಅಥವಾ ಆಮೇಲೆ ದೋಸೆ ಮಾಡಿ ನೋಡಿ ಬೇಕಾದರೂ ಹಾಕ್ಕೊಳ್ಬೋದು. ಇನ್ನು ಚಟ್ನಿಗೆ ನಾನಿಲ್ಲಿ ಒಂದು ಮಧ್ಯಮ ಗಾತ್ರದ ಮೂಲಂಗಿನ ತುರ್ಕೊಳ್ತಾ ಇದ್ದೀನಿ. ಇದೇನು ಮೂಲಂಗಿ ಚಟ್ನಿ ಅಂದ್ಕೊಳ್ಬೇಡಿ, ತುಂಬ ರುಚಿಯಾಗಿರುತ್ತೆ ಈ ಚಟ್ನಿ. 1 ಕಪ್ಪು ತುರಿದಿರೋ ಮೂಲಂಗಿ, 1/4 ಕಪ್ಪಷ್ಟು ಹಸಿ ತೆಂಗಿನ ತುರಿ, ಖಾರಕ್ಕೆ ತಕ್ಕ ಹಾಗೆ ಒಣಮೆಣಸಿನ್ಕಾಯಿ ನಾನು 2 ಹಾಕಿದ್ದೀನಿ. ಮೂಲಂಗಿ ಖಾರ ಇರೋದ್ರಿಂದ ಸ್ವಲ್ಪ ಸಾಕಾಗುತ್ತೆ. 1 ಸಣ್ಣ ಚಮಚದಷ್ಟು ಕೊತ್ತಂಬರಿ ಬೀಜ, ರುಚಿಗೆ ತಕ್ಕ ಹಾಗೆ ಉಪ್ಪು, ಸ್ವಲ್ಪ ಹುಣಸೆ ಹಣ್ಣು. ನಾನಿಲ್ಲಿ ಹುಣಸೆ ಹಣ್ಣಿನ ಪೇಸ್ಟ್ ಹಾಕ್ತಾ ಇರೋದು, ಮನೇಲೇ ಮಾಡ್ಕೊಂಡಿರೋದು. ನೀವು ಹುಣಸೆ ಹಣ್ಣು ಅಥವಾ ಹುಣಸೆ ಹಣ್ಣಿನ ರಸ ಬೇಕಾದರೂ ಹಾಕ್ಬೋದು. ಅಗತ್ಯ ಇರೋಷ್ಟು ನೀರು ಹಾಕಿ ರುಬ್ಬೋದು. ಜಾಸ್ತಿ ನೀರು ಹಾಕಿಬಿಡ್ಬೇಡಿ, ಯಾಕಂದರೆ ಮೂಲಂಗಿನಲ್ಲಿ ನೀರಿನ ಅಂಶ ಇರುತ್ತೆ. ಕೊನೆಯಲ್ಲೊಂದು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು. ನೀವು ಮೂಲಂಗಿ 1 ಕಪ್ ಹಾಕಿರ್ತೀರಲ್ಲ, ತೆಂಗಿನಕಾಯಿ ನಾನು 1/4 ಕಪ್ ಹಾಕಿರೋದಷ್ಟೇ. ಸ್ವಲ್ಪ ಜಾಸ್ತಿ ಬೇಕಾದರೆ ಹಾಕ್ಕೋಬೋದು, ಮೂಲಂಗಿ ಖಾರ ಇಷ್ಟ ಆಗಲ್ಲ ಅಂತ ಇದ್ದರೆ. ನೋಡಿ, ಇಷ್ಟು ಮಾಡಿದರೆ ಆಯ್ತಷ್ಟೇ, ಚಟ್ನಿ ತಯಾರಾಗಿಬಿಡುತ್ತೆ. ಇನ್ನು ದೋಸೆ ಮಾಡೋದು ಅಷ್ಟೇ. ನೀವು ನೀರು ದೋಸೆ, ರವೆ ದೋಸೆ ಎಲ್ಲ ಹೇಗೆ ಮಾಡ್ತೀರಲ್ಲ ಹಾಗೆ ಮಾಡಿದ್ರಾಯ್ತು. ನಾನು ಕಬ್ಬಿಣದ ಹಂಚಿಗೆ ಎಣ್ಣೆನ ಹಚ್ಚಿ ಈ ರೀತಿ ದೋಸೆನ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಏಳ್ಸೋದಕ್ಕೆ ಬರುತ್ತೆ. ಒಂದು ಸ್ವಲ್ಪ ಹೊತ್ತು ಕಾಯಿಸಿದ್ರೆ ಗರಿಗರಿಯಾಗಿನೂ ಬರುತ್ತೆ. ನೀವು ಮೇಲಿಂದ ಎಣ್ಣೆ ಅಥವಾ ತುಪ್ಪ ಹಾಕಿ ದೋಸೆನ ಮಾಡ್ಕೊಳ್ಬೋದು. ಗರಿ ಬೇಕು ಅಂದರೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಆಯಿತು. ಚಟ್ನಿ ಜೊತೆ ಬಡಿಸಿ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಬೇರೆ ಚಟ್ನಿನೂ ಮಾಡ್ಬೋದು. ಖಂಡಿತ ಟ್ರೈ ಮಾಡಿ ಈ ದೋಸೆನ. ನಿಮ್ಗೆ ಇಷ್ಟ ಆಯಿತಾ ಅಂಥೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.